ಬಿಗಿನರ್ ಆಗಿ ನೀವು ಈ ತಪ್ಪು ಮಾಡ್ತಿದ್ದೀರಾ ಅಂದ್ರೆ ನಿಮಗೂ weight gain ಆಗಕ್ಕೆ ತುಂಬಾ ಕಷ್ಟ ಆಗುತ್ತೆ. ಡೇ 40 ಆಫ್ ಮೈ ಬಲ್ಕಿಂಗ್ ಜರ್ನಿ. ಸಣ್ಣ ಇರೋರ್ಗೆ ಯಾರಿಗೆ ದಪ್ಪ ಆಗಬೇಕು ಅಂತ ಆಸೆ ಇರಲ್ಲ ಹೇಳಿ. ಹಂಗಾದ್ರೆ ಈ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಿ, ಅವಾಗ ನೀವು ದಪ್ಪ ಆಗೋ ಚಾನ್ಸಸ್ ಪಕ್ಕಾ ಇರುತ್ತೆ. ಫಸ್ಟ್ ಗೆ ನೀವು ನಿಮ್ ಡೈಲಿ ಕ್ಯಾಲರಿ ಇಂಟೇಕ್ ನ ಕಂಪ್ಲೀಟ್ ಮಾಡ್ತಿರಲ್ಲ, ಇದೊಂದು ದೊಡ್ಡ ರೀಸನ್ ಆಗ್ಬೋದು ನಿಜವಾಗ್ಲು. ನನಗೆ ಗೊತ್ತು ಸಣ್ಣ ಇರೋರಿಗೆ ಜಾಸ್ತಿ ತಿನ್ನಕ್ಕಾಗಲ್ಲ, ಹಾಫ್ ಕುಷ್ಕ ತಗೊಂಡ್ರು ಅದ್ರಲ್ಲೂ ಹಾಫ್ ತಿಂದ್ರೆ ನಿಮ್ ಹೊಟ್ಟೆ ತುಂಬಿಡುತ್ತೆ ಅಂತ. ಆದ್ರೂ ನೀವು ಬಿಡಬಾರ್ದು, ನಿಮ್ ಡೈಲಿ ಕ್ಯಾಲರಿ ಇಂಟೇಕ್ ನ ಟ್ರ್ಯಾಕ್ ಮಾಡಿ ಕಂಪ್ಲೀಟ್ ಮಾಡ್ಲೇಬೇಕು. ಅವಾಗ್ಲೇ ನಿಮ್ weight gain ಆಗಕ್ ಸಾಧ್ಯ. ನೆಕ್ಸ್ಟ್ ಬಂದು ನಿಮ್ ಕನ್ಸಿಸ್ಟೆನ್ಸಿ ಇನ್ weight ಟ್ರೈನಿಂಗ್. ಇವಾಗ ದಪ್ಪ ಆಗ್ಲೇಬೇಕು ಅನ್ನೋ ಹಠದಲ್ಲಿ ಜಿಮ್ ಗಂತೂ ಕನ್ಸಿಸ್ಟೆಂಟ್ ಆಗಿ ಹೋಗ್ತಿರ್ತೀರ, ಬಟ್ ವರ್ಕೌಟ್ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರಲ್ಲ ಅಂದ್ರೆ ದಪ್ಪ ಆಗಕ್ಕೆ ಚಾನ್ಸೇ ಇರಲ್ಲ. ನಾನು ಏನ್ ಹೇಳ್ತಿದೀನಿ ಅಂದ್ರೆ, ನಿಮ್ ವರ್ಕೌಟ್ ಅಲ್ಲಿ ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡ್ತಿರಲ್ಲ, ಅದಕ್ಕೆ ನಿಮ್ weight ಲಾಸ್ಟ್ ವೀಕ್ ಅಲ್ಲಿ ಎಷ್ಟಿರುತ್ತೋ ಇವಾಗ್ಲೂ ಅಷ್ಟೇ ಇರುತ್ತೆ. ನಿಮ್ ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರೋಗ್ರೆಸಿವ್ ಓವರ್ಲೋಡ್ ಅಂತ ಹಾಕಿ, ನಾನು ನಿಮ್ಗೆ ಪ್ರೋಗ್ರೆಸಿವ್ ಓವರ್ಲೋಡ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್, ನಿಮ್ ರಿಕವರಿನ ನೀವು ಕರೆಕ್ಟ್ ಆಗಿ ಮಾಡ್ತಿರಲ್ಲ. ರಿಕವರಿ ಅಂದ್ರೆ ಏನಂದ್ರೆ ನಿಮ್ ಪ್ರೋಟೀನ್ ಆಗಿರ್ಲಿ ಅಂಡ್ ನಿಮ್ ಸ್ಲೀಪ್ ಆಗಿರ್ಲಿ ಕರೆಕ್ಟ್ ಆಗಿ ಮಾಡ್ತಿರಲ್ಲ. ಒಂದ್ ತಿಳ್ಕೊಳ್ಳಿ, ನಿಮ್ ಮಸಲ್ ಗೆ ಕರೆಕ್ಟ್ ಆಗಿ ರಿಕವರ್ ಆಗಿಲ್ಲ ಅಂದ್ರೆ weight gain ಆರ್ ಮಸಲ್ ಗೇನ್ ಮಾಡೋದು ಎರಡೂ ಕನ್ಸು ಅನ್ಕೊಳ್ಳಿ. ಅದಕ್ಕೆ ಸೆಟ್ ಮಾಡ್ಕೊಳ್ಳಿ, ಮಿನಿಮಮ್ 7 to 8 hours ಪರ್ ಡೇ ನಿಮ್ ಬಾಡಿಗೆ ಸ್ಲೀಪ್ ಬೇಕೇ ಬೇಕು ಮಸಲ್ ಗೇನ್ ಆರ್ weight gain ಮಾಡೋದಕ್ಕೆ. ಇವತ್ತಿಗಿಷ್ಟೇ, ಮತ್ತೆ ಸಿಗೋಣ ನಾಳಿನ ವಿಡಿಯೋ ಅಲ್ಲಿ. ಬಾಯ್.